best suggestion is this one for goat. Around 40 to 50 days once ಇದನ್ನು ನಾವು ಇಂಪ್ಲಿಮೆಂಟ್ ಮಾಡಿಸ್ಬೋದು. ಆ್ಯಂಟಿವೈರಲ್ ಮತ್ತು 599 ವರ್ಪಪ್ ಅಂದರೆ ಅಡಿಕೆ ಗೊನೆ ಹಿಂಗಾರ ಸೋಗೆಗೆ ಚಂದ ಕೊಟ್ಟರೆ ಅದು ಒಳ್ಳೆ ರೀತಿಯ ಪ್ರಿವೆನ್ಷನ್ ಆಗಿ ಇರುತ್ತೆ. ಸೊ ಆಗ ಯಾವುದೇ ರೀತಿಯ ರೋಗ, ಫಂಗಲ್ ಇನ್ಫೆಕ್ಷನು, ವೈರಲ್ ಇದು ಯಾವುದು ಬರಲ್ಲ. ಓಕೆ, ನಿಮಗೆ ನಲ್ಲಿ ಉದುರಿದಿರ್ಬೋದು, ಹಿಂಗಾರ ಒಣಗೋದಿರ್ಬೋದು ಮತ್ತು ಕೊಳೆ ರೋಗ ಬರುವಂಥದ್ದು ಯಾವುದು ಕೂಡ ಬರದಂಗೆ ತಡೆಗಟ್ಟುತ್ತೆ. ಓಕೆ, ಇದು ಬಂದು ಸ್ಟಿಮ್ ರೀಚ್. ನಿಮಗೆ ಹಸಿರಾಗಿ ಕಾಣುತ್ತೆ, ಬೇರು ಚೆಂದ ಇಳ್ಕೊಳ್ಳುತ್ತೆ ಭೂಮಿಗೆ. ಅಡಿಕೆ ಇದಿರ್ಬೋದು, ತೆಂಗು ಇರ್ಬೋದು, ಬೇರು ಚೆಂದ ಇಳ್ಕೊಳ್ಳುತ್ತೆ, ಒಳ್ಳೆ ರೀತಿಯ ಬ್ಯಾಕ್ಟೀರಿಯಾವನ್ನು ಕ್ರಿಯೇಟ್ ಮಾಡುತ್ತೆ. ಮತ್ತು ಅದರ ಏನು ಸೋಗೆ ಅಂತ ಹೇಳ್ತೀವಲ್ಲ ನಾವು, ಅದು ಕೂಡ ನಿಮಗೆ ಹಸಿರಾಗಿರುತ್ತೆ. ಮತ್ತು ಹೆಂಗಾರ ಅದು ಒಣಗದಂಗೆ ಅದು ಸಹ ಇದು ಸಪೋರ್ಟ್ ಮಾಡುತ್ತೆ. ಅಡಿಕೆ ಕೂಡ ಚೆಂದ ಹಸಿರಾಗಿ ಬಂದು ಜಾಸ್ತಿ ಫಸಲು ಬರುವಂಗೆ ಸಹ ಹೆಲ್ಪ್ ಮಾಡುತ್ತೆ. ಬೆಳವಣಿಗೆಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ಗೊನೆಗಳು ಸೈಜ್ ಬಂದು ದೊಡ್ಡದಿರುತ್ತೆ, ಕಾಯಿ ಸೈಜು ಎಲ್ಲ ದೊಡ್ಡದಿರುತ್ತೆ. ಇದು ಬಂದು ಸ್ಟಿಮ್ ರಿಚ್ ಅಂತ. ಇದು ಸಹ ಆರ್ಗಾನಿಕ್, ಯಾವುದೇ ಕೆಮಿಕಲ್ ಅಂಶ ಇಲ್ಲ ಇದರಲ್ಲಿ. ಸೊ ರಾಸಾಯನಿಕ ಮುಕ್ತವಾದಂಥ ಒಂದು ಭಾರತ ರೈತ ಒಂದು ಕೃಷಿ ಪದ್ಧತಿ ಆಗಬೇಕು ಅಂತೇಳಿ ನಮ್ಮ ಭಾರತ ದೇಶದ ಸರ್ಕಾರದಿಂದಲೇ ಆದೇಶ ಇದೆ. ಅದಕ್ಕಾಗಿ ಈಗ ನಾವು ಅದನ್ನೆಲ್ಲ ಯೂಸ್ ಮಾಡ್ತಾಯಿದ್ವಿ, ಅವೇರ್ನೆಸ್ ಸಹ ಕೊಡ್ತಾಯಿದ್ದೀವಿ. ಇದಕ್ಕೆ ನಾನೊಂದು ಚಿಕ್ಕ ವೀಡಿಯೋ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ನೋಡೋ ಕಲರ್ ಚೇಂಜ್ ಕಾಣ್ಬೋದು. ಯಾಕಂದರೆ ಇದು ಈ ಸೆಗಣಿ ಇದೆಯಲ್ಲ, ಸೇಮ್ ಸೆಗಣಿಯ ಅಂಶಗಳನ್ನೆಲ್ಲ ಮಿಕ್ಸ್ ಮಾಡಿ ಇದರಲ್ಲಿ ತುಂಬ ಬೇರೆ R&D ಅವರು ಮಾಡಿ ರಿಸರ್ಚ್ ಮಾಡಿಸಿ ಎಲ್ಲ ಆರ್ಗಾನಿಕ್ ಯೂಸ್ ಆಗುವಂಗೆ. ಬುಡಕ್ಕೆ ನಾವು ಹಟ್ಟಿ ಗೊಬ್ಬರ ಹೆಂಗೆ ಹಾಕ್ತೀವಿ ಅದನ್ನೇ ಇವರು ತಗೊಂಡು ಇದಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ಆರ್ಗಾನಿಕ್ ಎಸೆನ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಓಕೆ, ಸೊ ಇದೊಂದು ನಾನು ಸ್ಮಾಲ್ ವೀಡಿಯೋ ಮಾಡಿದ್ದೀನಿ. ಈಗ ನಾವು ಇದನ್ನು ಕಲಡಿಸ್ತೀವಿ. ಕಲಡಿಸಿ 200 ಬ್ಯಾರಲ್ಲಿಗೆ ಚೆಂದ ಮಿಕ್ಸ್ ಮಾಡಬೇಕು. ಈ ಥರ ಬರುತ್ತೆ. 2 ದೊಡ್ಡ ಬಾಟ್ಲು 1 ಲೀಟ್ರದ್ದು 250 ಗ್ರಾಮ್ದು 2. ಇದರಲ್ಲಿ ನಿಮಗೆ 100ರಿಂದ 150, 200 ಗಿಡಕ್ಕೆ ಹಾಕ್ಬೋದು. ಸೊ ಡಿಪೆಂಡ್ ಅಪಾನ್, ಕೆಲವು ಗಿಡದಲ್ಲಿ ಹಿಂಗಾರ ಕಮ್ಮಿ ಇರ್ಬೋದು, ಗೊನೆ ಕಮ್ಮಿ ಇರ್ಬೋದು. ಸೊ ಹಂಗೆ ಸ್ವಲ್ಪ ಬುಡಕ್ಕೆ ಬಿದ್ದರೂ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಏನೇನು ಕೆಮಿಕಲ್ಸ್ ಇದೆಲ್ಲ ಯಾವುದೆಲ್ಲ ಕಣ್ಣಿಗೆ ಬಿದ್ದರೆ ಕಷ್ಟ, ಅದು ಕಷ್ಟ, ಅದು ಆ ಥರದ್ದು ಇದು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಹಂಗೆ ಚೆಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಹಸಿರಾಗಿ ಈ ಥರ ಬರುತ್ತೆ, ಒಳ್ಳೆ ಫಸಲು ಬರುತ್ತೆ ಕೃಷಿಕರಿಗೆ.